ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ಹೌ ಇಸ್ ದ ಔಟ್ಫಿಟ್? ಹೆಂಗಿದೆ? ಚೆನ್ನಾಗಿ ಕಾಣ್ತದೆ. ಪ್ರಿಂಟೆಡ್ ಶರ್ಟು ನೋಡಿ. ನಮ್ಮ ಗೌರ್ಮೆಂಟ್ ಸ್ಕೂಲ್ ನಮ್ಮೂರ್ದು. ಇಲ್ಲಿ ಒಂದು ಮೆಮೊರಿ ಹೇಳ್ತೀನಿ ನೋಡಿ. ನಮ್ಗೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜಾ ಕೊಡೋರು. ಅವಾಗ ಇಲ್ಲೆಲ್ಲ ಇರೋದು ಸ್ಕೂಲು. ಆ ಟೈಮಾಗ ಬಿಸಿ ಒಳ್ಳೆ ಬಾತ್ ಹಾಕೋರು. ಚಿಕ್ಕವರಿದ್ದಾಗ ಹೇಳ್ತಾರದು, ನಾವು ದೊಡ್ಡವರಾದಾಗಲ್ಲ. ಫೋರ್ತು ಫಿಫ್ತು ಅಂದಾಗ ನಾವು ಇಲ್ಲೇ ಆಟ ಆಡ್ಕೊಂತೀರಿ. ವ್ಯಾನ್ ಬರುತ್ತೆ ಊಟದ್ದು ಇಸ್ಕಾನ್ ಟೆಂಪಲಿಂದ. ಇಲ್ಲಿ ಬಂದು ಗೇಟ್ ಹತ್ತ ನಿತ್ಕೊಂದಿರಿ. ಯಾರನ್ನ ಕೂಗ್ತಾರ ತಿನ್ನೋಣ, ಯಾರನ್ನ ಕೂಗ್ತಾರ ಅಂತ. ಮತ್ತೆ ಸರ್ ಕೂಗಿಬಿಟ್ಟು ಹಿಕ್ ಕಲ್ಸೋರು. ಏನು ಚೆನ್ನಾಗಿರೋದು ಗೊತ್ತಾ? ಸೂಪರ್ ಸೂಪರ್. ಅವೆಲ್ಲ ಒಂಥರ ಮೆಮೊರಿ. ಅವಾಗಿಷ್ಟು ನಮ್ಮೂರಾಗ ಬಿಲ್ಡಿಂಗು ಇದ್ದಿಲ್ಲ, ಏನೂ ಇದ್ದಿಲ್ಲ. ಇವಾಗ ಆ ಥರ ಹೋಗೋದು. ಬತ್ತೈತೆ 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 ಬತ್ತೈತೆ. How is my outfit? Fabulous ಅನ್ನು. Fabulous. ಎಲ್ಲಿ ಹೋಗ್ತಾರ ಇವಾಗ ನಾವು? ನೀವು ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇರೋದು ಬ್ರೋ ಹೇಳಿ. ಮದನ್ ತೋಸ ಹೋಗಿಲ್ಲ ನೀರು. ಟಿಶ್ಯೂ ಬೇಕಾ ನಿಂಕ? ಏನು ಇಷ್ಟು ದೊಡ್ಡದ ಫಂಕ್ಷನ್ ಆಗ್ತೈತಿಲ್ಲ? ನಾನು ಯಾವ್ದು ಬರ್ತಡೇ ಅನ್ಕೋದು. ಯಾವ್ದ ಬರ್ತಡೇಗೆ ಹೋಗಿದ್ರು ನಾನು. ಇವಾಗ ಇಲ್ಲಿ ಮುಗಿಸಿ ಇನ್ನೊಂದು ಕಡೆ ಓದ್ತಾ ಇದ್ದೀರಿ. ನನ್ ಕೂಗಿದ್ದು ಬೇರೆ ಫಂಕ್ಷನ್ ಇವನ್ ಯಾವ್ದು ಬೇರೆ ಫಂಕ್ಷನ್ ಕರ್ಕೊಂಡ್ಬಿಟ್ಟವನೆ. ನಾನು ಕಾಲ್ ಮಾಡಿ ಇನ್ವಿಟೇಷನ್ ಕೊಟ್ಟಿದ್ದು ಬೇರೆ ಫಂಕ್ಷನ್ಕ. ಇವನ್ ಫಂಕ್ಷನ್ ನನ್ನ ಕರ್ಕೊಂಡ್ಬಿಟ್ಟವನೆ. RSS ಡಿಸಿಪ್ಲಿನ್ ಅಂದ್ರೆ ಹಿಂಗೆ. ನಮ್ಮನ್ನು ಕಳ್ಸ್ಬಿಟ್ಟು ಅವನ್ನೆಲ್ಲ ಹೋದ್ನಪ್ಪ. ಹೋಗಿ ಕರ್ಕೊಬರೋಣ ಬೇರೆ ಕಡೆ. ಫಂಕ್ಷನ್ ಐತೆ, ಅದು ಇಂಪಾರ್ಟೆಂಟ್, ಹೋಗ್ಬೇಕು. ಇದು ದೇವ್ರ ದರ್ಶನ ಮಾಡಿ ಅವಣ್ಣಂಗೆ ಕರೆದಿದ್ರು. ಅವಣ್ಣ ಹೋದ. ನಾವು ಕಾರ್ಯಸ್ಥರ ಇದ್ರಿ. ಇವಾಗ ತಿರ್ಗಾ ಅವಣ್ಣಂಗೆ ಕರ್ಕೊಂಡು ಹೋಗಿ ಬರ್ತಾ ಇದೀರಿ. ಒಳಗೆ ದೇವ್ರೇ ಕಾಣಿಸ್ತಾ ಇಲ್ಲ. ನೋಡ್ತಾಗ ನೂರಾರು ಮುಳ್ಳುಗಳ ನಡುವೆ ಹೂವಿದೆ. ಅಬ್ಬಾ, ನಾಷ್ಟಕ್ಕೆ ನಿಲ್ಸಿದ್ರು. ನಾನು ಸ್ಟಾರ್ಟಿಂಗು ಇದು ನನ್ನ ಫಂಕ್ಷನ್ ಕೂಗಿದ್ದು ಬೇರೆದ್ಕ, ಮಟನ್ ಊಟ ಅಂತ ಹೇಳಿದ್ದು ನಂಗೆ. ನಾನು ಅವಾಗ ಫಸ್ಟ್ ಅಲ್ಲಿಗೆ ಹೋದ್ರಲ್ಲ, ಇದೇನು ದೇವಸ್ಥಾನ ಎಲ್ಲ ಮಾಡ್ತವ್ರೆ, ನೋಡಿದ್ರೆ ವೆಜ್ ಕೊಡ್ತವ್ರೆ ಪ್ರಸಾದ. ಆಮೇಲೆ ಗೊತ್ತಾಯ್ತು, ಓ ಇವಾಗ ಓದ್ತಾರದು ಇನ್ವಿಟೇಷನ್ ಬಂದಿದ್ದು ಫಂಕ್ಷನ್ಗೆ ಅಂತ. ಇವಾಗ ಅದು ಸ್ವಲ್ಪ ಲೇಟ್ ಆಗ್ತದೆ. ಫಸ್ಟು ಇಡ್ಲಿ ವಡೆ ತಿನ್ಬಿಡೋಣ ಲೈಟಾಗ. ಬೆಳಗ್ಗೆ ನಾಷ್ಟ ತಿಂದಿದ್ದಿಲ್ಲ. ನೂರಾರು ನೋವುಗಳ ನಡುವೆ ಒಲವಿದೆ. ಮನ್ ಕಿ ಬಾತ್ ಅಂದ್ರೆ ಕೋತಿ ತಿನ್ನೋದಲ್ಲ ಬೇಕಾ? ಮನ್ ಕಿ ಬಾತ್ ಅಂದ್ರೆ ಹೃದಯದಿಂದ ಬರೋ ಮಾತು. ಓಪನ್ ಬಟರ್ ದೋಸೆ ತಿಂದಿ ಇವಾಗ ಖಾರ ಕೂತಿದ್ದೀರಿ. ಇವಾಗ ಸೀದಾ ರಾಜನ್ ಕುಂಟೆಗೆ ಹೋಗ್ತಾ ಇದೀವಿ. ಮನುಬ್ರೋ ನೋಡಿ, ಮನುಬ್ರೋ ಬಟರ್ ಫ್ರೂಟ್ ತಿಂದು ಜ್ಯೂಸ್ ಅಲ್ಲಿ ಅದಕ್ಕೂ ಬಟರ್ ಫ್ರೂಟ್ ಜ್ಯೂಸು, ಮಿಲ್ಕ್ ಶೇಕು, ಜ್ಯೂಸ್ ಅಲ್ಲ. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಅಂತೂ ಇಂತೂ ರೆಸಲ್ಟ್ ಬಂತು. ನಮ್ಮ ಮನೋಣ್ಣ ಭಾಷಣ ಮಾಡ್ತಾನೆ ಇವಾಗ. ಹೆಂಗ್ ಮಾಡ್ತಾನೆ ವಿಡಿಯೋ ಮಾಡ್ತೀನಿ ಬರ್ರಿ. ಹೇಳೋಣ ಇಲ್ವಾ? ಜ್ಯೂಸ್ ಅದೇ ಏನ್ ಜ್ಯೂಸು? ಅದೇನಪ್ಪ ಹುಡುಗರು ಏನೋ ಮಾಡ್ತೀರ ನೀವು? ಈ ಚೆನ್ನಾಗೈತೆ ಅಣ್ಣ. ಮನ್ ಕಿ ಬಾತ್. ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ರು. ಏನು ಕುತ್ಕೊಂಡು
ಮನ್ ಕಿ ಬಾತ್ ನೋಡ್ತಾ ಇರೋದು. ಚೀಸ್ ಬಾಲು ಅಲ್ಲ ಐತೆ, ವೆಜ್ಜಪ್ಪ, ನಾನ್ ವೆಜ್ ಅಲ್ಲ. ಇನ್ನೂ ಇಲ್ಲ. ಚೀಸ್ ಬಾಲು ಸೂಪರ್ ಆಗಿದೆ. ಅದ್ರಲ್ಲಿ ಸ್ವಲ್ಪ ಬಿಸಿ ಇರ್ಬೇಕಾಯ್ತು. ಅವರಿಬ್ರು ಆ ತಾರ ಕೂತವ್ರೆ. ನಮ್ಗೆ ಜಾಸ್ತಿ ಜವಾಬ್ದಾರಿ ಐತೆ, ನಾವು ಇಲ್ಲಿ ಒಳಗೆ ಇರಲೇಬೇಕು. ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಊಟ, ನಾನ್ ವೆಜ್ ಊಟ, ಮಟನ್, ಚಿಕನ್ನು, ಪೋರ್ಕ್ ಬೇರೆ ಐತೆ. ನಾನು ಪೋರ್ಕ್ ಕೈ ಹಾಕ್ತೀನಿ, ಇನ್ನೆಲ್ಲ ಮನೆಗೂ ತಿನ್ಬೋದು. ಇವಂಗೆ 2 ಪೀಸ್ ಹಾಕೋರೆ, ನಮ್ಗೊಂದು ಪೀಸ್ ಹಾಕೋರೆ. ಗಿಟ್ಟಮ್ ತಿಂದಮ್, ಬೆಟ್ಟಮ್ ಕರೆದ ಗಿಟ್ಟಮ್. ನುಂಗೋದು ಕಲ್ತ್ಬಿಟ್ಟಿದ್ದೀನಿ. ಹಬ್ಬ ಎಲ್ಲ ಇಲ್ಲಿ ಮುಗಿಸಿ ಸಲಾಡ್ ತಿನ್ಬಿಟ್ಟೆ. ಬೀಡನು ಕೊಟ್ರು, ಐಸ್ ಕ್ರೀಮ್ ಇತ್ತು. ನಾನು ಇದು ಇಟ್ಕೊಂಡೆ, ಬೀಡ ಐಸ್ ಕ್ರೀಮ್ ಎಲ್ಲ ತಿನ್ನಲ್ಲ. ಬೀಡ ತಿಂದರೆ ಬಾಯೆಲ್ಲ ಗಲೀಜಾಗ್ತೈತೆ. ತಿರ್ಗಾ ಔಟ್ ಬ್ರಷ್ ಮಾಡಬೇಕು. ಯಾಕೆ ಅವೆಲ್ಲ ಕೆಲಸ? ನಮ್ಗೆ ಫ್ರೂಟ್ ಸರಿ, ಸಲಾಡ್ ಹೋಗೋದು. ಇವಾಗ ಮುಗಿಸಿ ಇದಾಯ್ತು. ನಮ್ಮ ಜವಾಬ್ದಾರಿ ಹೆಂಗೈತೆ. ಇವಾಗ ಕಂಟ್ರಿ ಕ್ಲಬ್ ಬಂದಿದ್ದೀರಿ, ಅಲ್ಲಿ ಫಂಕ್ಷನ್ ಮುಗಿತು. ಇನ್ನೊಂದು ಐತೆ, ಇದು ಮುಗಿಸ್ಕೊಂಡು ಹೋಗ್ಬಿಡೋದಪ್ಪ ಮನೆಗೆ. ಕೆಲಸ ಐತೆ ತಿರ್ಗಾ ಮತ್ತೆ. ಫುಲ್ಲು ಟಯರ್ಡ್. ಇಲ್ಲಿ ಊಟ ತಿನ್ನು ಅಂದ್ರು, ತಿಂದಿಲ್ಲ, ಅಲ್ಲೇ ತಿನ್ಬಿಟ್ಟಿದ್ದೀನಿ. ಇಲ್ಲಿ ವಿಸಿಟ್ ಮಾಡಿ ಇವಾಗ ಕಾರ ಕೂತಿದ್ದೀವಿ ಕಂಟ್ರಿ ಕ್ಲಬ್ ಆಗ. ಇವಾಗ ಸೀದಾ ಮನೆಗೆ ಹೋಗೋದು. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಮ್ಮ ಕೆಲಸಗಳೇನವ ಅದು ಮುಗಿಸ್ಬೇಕು ಇವಾಗ. ಇವಾಗ ಜಸ್ಟ್ ಮನೆ ಹತ್ರ ಬಂದು ಇವಾಗ ನೀಟಾಗಿ ಮಗ ಎಲ್ಲ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡೋಣ. ಇವಾಗ ಕೆಲಸ ಮಾಡ್ಬೇಕಲ್ಲ. ಡ್ರೆಸ್ ಚೇಂಜ್ ಮಾಡಿ ಇವಾಗ ಯಾರಿಗಾನ ಫೋನ್ ಹಾಕೋಣ. ಯಾರು ಫ್ರೀ ಆಗವ್ರೇನ? ಯಾರು ಫಸ್ಟ್ ನಿಖಿಲ್ಗೆ ಹಾಕೋಣ, ರುಚೀಶಂಗೆ ಹಾಕೋಣ. ಅವರೇ ಒಬ್ಬರೇ ನಂಗೆ ಕಣ್ಣಿಗೆ ಕಾಣಿಸೋದು. ಹೋಯ್ತು ರುಚೀಶಂಗೆ ಹಾಕೋಣ, ಆಮೇಲೆ ನಿಖಿಲ್ಗೆ ಹಾಕೋಣ. ಇಲ್ಲವನ ಫೋನ್ ಹಾಕ್ಬಿಟ್ಟಿಗೆ ಹೋಗೋಣ. ನಿಖಿಲ್ನು ಫೋನ್ ಎತ್ತಿಲ್ಲ. ರುಚೀಶ್ನು ಸ್ವಲ್ಪ ಹೊತ್ತು ಬಂದೇ ಇರೋ ಅಂತವನೇ. ಹೋಗಿ ಇಲ್ಲಿ ಬಿಸಿಲು ಜಾಸ್ತಿ ಆಯಿತು. ನಮ್ಮ ಹಸು ಮನೆ ಹತ್ರ ಹೋಗೋ ಕುತ್ಕರೋಣ, ಆರಾಮಾಗ ನಡೀತದೆ. ನಿನಗೆ ಫೋನ್ ಹಾಕಿ ಎಷ್ಟೊತ್ತಾಯ್ತು? ಯಾವಾಗ ಬಂದಿದ್ದೆ ನೀನು? ಹೇಳ. ಇವಾಗ ಫೋನ್ ಹಾಕಿದ್ದು ನಾನು. ಇದು ತೋರಿಸಿದ್ರೆ ನಾನು ಹಾಕಿದ್ದು, ನೀನು ಹಾಕಿದ್ದ? ನಾನು ಹಾಕಿದ್ದು. ನೀನು ಹಾಕಿ ಒಂದೂವರೆ ಅವರ್ ಆಯ್ತು. 1.5 ಅವರಿಂದ ಎಷ್ಟು? 2:20. 2 ಅವರು. 2 ಅವರು 10 ನಿಮಿಷದಿಂದ ಇಲ್ಲಿ ಕಾಯ್ತಾ ಇದ್ದೀನಿ. ಇವನು ಇವಾಗ ಬಂದವನೇ. ಇವಾಗ ಹಾಲು ಕರಿಬೇಕು ನಾನು. ಇಲ್ಲೇ ಇರ್ತಿತ್ತು ನೀನು. ಓದ್ತಿ ಇವಾಗ ನೀನು? ಸರಿ ಓಡು ಪಾಪ. ಬಿಸಿ ಮ್ಯಾನ್ ರುತೀಶ್. ಪುಷ್ಪ 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 ಯಾರಿಲ್ಲಿ ಸೌಂಡು ಮಾಡೋದು? ಅದೇ ಮೊಬೈಲ್ ನೋಡ್ದಾಕಿದ್ಯಾ? ಯಾರ್ದು ನಿಂದ? ಹೋಗಿ ನಿಮ್ದು ಬ್ರೇಕ್ ಹಿಡಿತಾ ಇದ್ದಿಲ್ಲ, ಅದು ರೆಡಿ ಮಾಡಿಸಿ, ಇಂಜಿನ್ ಎಲ್ಲ ಹಾಕ್ಸಿ, ಗ್ರೀಸ್ ಅದನ್ನೇನೋ ಹಾಕ್ಸಿ, ಗ್ರೀಸ್ ಎಲ್ಲ ಹಾಕ್ಸ್ತಾ ಇರ್ತಾ ಬಂದಿದ್ದೀವಪ್ಪ. ಬೆಳಗ್ಗೆ ಹೋಗಿದ್ದು 5 ನಿಮಿಷ ಕೆಲಸ ಹೋಗಿ ಬ್ರೇಕ್ ಅಲ್ಲಿ ಹಾಕ್ಸ್ಕೊಂಡ್ ಮೇಡಮ್ ಬಾ ಕರ್ಕೊಂಡೋಗಿದ್ದು. ಸೆಕೆಂಡ್ಸ್ ಹೊಸದಣ್ಣ? ಸೆಕೆಂಡ್ ಹೊಸದಲ್ಲ. ಯಾರಲ್ಲಿ ಸೌಂಡ್ ಮಾಡೋದು? ನಾನು ಬ್ಲಾಗ್ ಮಾಡಕ ಈ ಮೊಬೈಲ್ ತಗೊಂಡಿದ್ದು. ಇವಾಗ ಶೂಟ್ ಮಾಡ್ತಾ ಇದ್ದೀನಲ್ಲ ಅದು. ಅದೇನು 3 ಕ್ಯಾಮ್ರದ್ದು 2 ಕ್ಯಾಮ್ರದಲ್ಲ. ನಾನು ಮನೆಗೆ ಚಾಲೆಂಜ್ ಹಾಕಿದ್ದೆ ನಮ್ಮ ಅಣ್ಣಂಕ.
ಮನೆ ಊರಾಗೆಲ್ಲ 2 ಕ್ಯಾಮ್ರದು ತುಂಬಿಸಿಬಿಟ್ಟಿದ್ರು. ಈ ತರ ಚಪ್ರಿ ಬಾಳಲ್ಲ ನಾನು ಬಾಳಲ್ಲ ಅಂದ್ಬಿಟ್ಟು ಲೇಟ್ ಆದ್ರೂ ಲೇಟ್ ಎಷ್ಟಾಗ 3 ಕ್ಯಾಮ್ರಾ ತಂದೆ. ಅದು ನನ್ ಚಿನ್ನು ಆಟೋದಾಗ ದುಡ್ದಿ ನಂಗೆ ಕೊಟ್ಟ, ನಾನು ತಂದೆ. ಸ್ಟಾರ್ಟ್ ಮಾಡೋ ಡ್ಯೂಟಿ. ಮತ್ತೆ ಊಟ ಮಾಡಿ ಒಂದು ಅರ್ಧ ಅವರ್ ಮಲ್ಲಿಗೆ. ನಾನು ಆಟ ಓಡಿಸೋವಾಗ ಅಯ್ಯೋ ಯಾರು ನಾನು ಹಸು ಬೇರೆ ನಾನು ಸ್ಟಾರ್ಟಿಂಗ್ ಹಸು ಮೇಯ್ಸೋದೇನು ಇದ್ದಿಲ್ಲ. ಆಟೋ ಓಡಿಸ್ಕೊಂಡು ಆರಾಮಾಗಿದ್ದೆ. ಆಮೇಲೆ ತಿರ್ಗಾ ಹಸು ಮೇಯಿಸ್ಬೇಕಾಯ್ತು. ಅವಾಗ ಹೆವಿ ಕಷ್ಟ ಆಗ್ಬಿಡ್ತು. ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಮಾತ್ರ ಓಡಿಸೋ ಅದಕ್ಕೆ ವಾಪಸ್ ಕೊಟ್ಬಿಟ್ಟೆ. ನಾನು ವಾಪಸ್ ಕೊಟ್ಟಿದ್ಕ ಇವಂಗ ಆಟೋ ಸೇಕೈತೆ. ಯಾರ್ಕಂದ್ರೆ ಆಟೋ ಬೇಕು ಅಂದ್ರೆ ಹೇಳಿ 2 ಅವರ್ಗೆ 500 ರೂಪಾಯಿ. 2 ಅವರ್ಗೆ 500 ರೂಪಾಯಿ. ಆದ್ರೆ ಬೇರೆ ಬೆಂಗಳೂರಾಗ 2 ಅವರ್ಗೆ 500 ರೂಪಾಯಿ. ನೀನು ಬೇರೆ ಕರ್ನಾಟಕ ಅಂದ್ರೆ 2 ಅವರ್ಗೆ 1000 ರೂಪಾಯಿ. ಯಾಕಂದ್ರೆ ಇವಾಗ ನೀವು ಧರ್ಮಸ್ಥಳಕ್ಕೆ ಓದ್ತೀರ ಅಂದ್ರೆ 2 ಅವರ್ಗ ಎಷ್ಟು ಕಿಲೋಮೀಟರ್ ಹೋಗ್ಬೋದು? 200 ಕಿಲೋಮೀಟರ್ ಹೋಗ್ಬೋದಾ? 150 ತನಕ 150-200. ಅದಕ್ಕೆ ನಮ್ ಕ್ಲಾಸ್ ಆಗ್ತದೆ. ಅದಕ್ಕೋಸ್ಕರ ಕರ್ನಾಟಕ ಅಂದ್ರೆ 2 ಅವರ್ಗೆ 1000 ರೂಪಾಯಿ. ಬೇಕಂದ್ರೆ ಇವನ್ ಕಾಂಟೆಂಟ್ ಮಾಡಿ ಏನ್ ನಂಬರ್ ಹೇಳ. ನೇರಪ್ಪ ಹುಡುಗಿರ್ ಫೋನ್ ಹಾಕ್ಬಿಟ್ಟು ಹುಡುಗಿರ್ ಫೋನ್ ಹಾಕ್ಬಿಡ್ತೀನಿ. ಹುಡುಗಿರಕ್ಕೆಲ್ಲ ಹೋಗಲ್ಲ ಅವರು, ಹುಡುಗರ್ಗಿದ್ರೆ ಮಾತ್ರ. ಇವಾಗ ಹಾಲ್ಕರ್ರಿ ಮನ್ಯಾಗ ಗೊತ್ತಿದ್ದೆ. ಮುರಳಿಯನ್ ಮತ್ತೆ ಫೋನ್ ಹಾಕ್ದೆ. ನಮ್ಕ ಯಾವ್ಯಾವ ಟೈಮಾಗಿ ಯಾವ್ಯಾವ ಥರ ಜವಾಬ್ದಾರಿ, ಯಾವ್ಯಾವ ಟೈಮಾಗಿ ಏನೇನು ಕೆಲಸ ಅಂತ ನಮ್ಗೆ ಗೊತ್ತಿರಲ್ಲ. ಸಡನ್ನಾಗಿ ಬ್ಯುಸಿ ಆಗ್ತೀರಿ, ಸಡನ್ನಾಗಿ ಫ್ರೀ ಆಗ್ಬಿಡ್ತೀರಿ. ಏನೇನು ಮಾಡೋದು, ಯಾವಾಗ, ಎಲ್ಲಿ ಎಲ್ಕೋಬೇಕು ಅಂತ ಏನು ಗೊತ್ತಾಗಲ್ಲ. ನಿಖಿಲ್ನು ಗೊತ್ತವನೆ. ಅವ್ನು ಫೋನ್ ಹಾಕಿದ್ದ. ಇನ್ನೇನು ನಮ್ಮೂರು ಕೆರೆ ಗ್ರೌಂಡ್ ಹೊಡಿಯಕ್ಕೆ ಹೋಗ್ಯಾರಿ ವಾಕಿಂಗು. ಅವ್ನು ಫೋನ್ ಹಾಕಿದ್ದ. ಅಷ್ಟೊತ್ತಿಗೆ ಮುಳ್ಳ್ಯನ್ ಫೋನ್ ಹಾಕಿದ್ದ. ಇವಾಗ ಮುಳ್ಳ್ಯನಿಂದ ಹೋಗ್ಬೇಕು. ಅಲ್ಲ ಒಂದ್ ಕೋಳಿ ಕ್ಲೀನ್ ಮಾಡ್ಕೊಂತೀನಿ. ಅದು ನಿಖಿಲ್ ಬಾಬು ಬಂದ ನಮ್ ಜೊತೆಗೆ ಜಾಯ್ನ್ ಆಗ್ತಾನೆ ಇವಾಗ. ಅಂತೂ ಇಂತೂ ಒಬ್ಬನ್ಗ ಮೋಟಿವೇಶನ್ ಮಾಡಿ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಇನ್ ನಮ್ನೆಲ್ಲ ಹಿಂದೆ ಇಕ್ಬಿಡೋದೆ. ಅದಕ್ಕೋಸ್ಕರ ಅವನು ಒಬ್ಬ ಯೂಟ್ಯೂಬರ್ ನೋಡಿ, ಅವನು ನನ್ನ ತೋರಿಸ್ತಾನೆ, ನಾನು ಅವನ್ನ ತೋರಿಸ್ತೀನಿ. ಸೊ ಇನ್ನ ಉಳಿದಿರೋ ಬಾಕಿ ಫ್ರೆಂಡ್ಸ್ನೆಲ್ಲ ರೆಡಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅವರೆಲ್ಲ ಯಾವ ತರ ನಂಗಿಲ್ಲ. ನೋಡೋಣ, ನಮ್ಮಿದ್ರಲ್ಲಿ ಯಾರಾದ್ರೂ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗೋಗ್ಬಿಟ್ರೆ ನನಗೆ ಅಷ್ಟೊಂದು ಇನ್ನೂ ಇದು ಇಲ್ಲ ಮೈಂಡು. ಸೊ ಇವನ್ಗೆ ಅಷ್ಟು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಇದೆ. ಇವನು ದೊಡ್ಡ ಯೂಟ್ಯೂಬರ್ ಆಗೋದ್ರೆ ನಾನು ತಿರ್ಗಾ ಕಂಟಿನ್ಯೂ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅವನಿಗೆ ಬರೋ ದುಡ್ಡಲ್ಲಿ ಸ್ವಲ್ಪ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋ ನಂಬಿಕೆ. ಸೊ ಹಾಗಾಗಿ ನಾನು ಡ್ರಾಪ್ ಮಾಡ್ಬಿಡ್ತೀನಿ ಅಷ್ಟೇ. ಚೆನ್ನಾಗಿದೆ ನೋಡಿ. ಬೋರ್ಡ್ ಹೊಡ್ಸ್ದೆ ಇಲ್ಲ ಮತ್ತೆ ಹಂಗೆ ಹಾಕಂದಿದ್ಯಾ? ಇದು ಉರಿತೈತೆ, ಇಲ್ಲೆಲ್ಲ ಬ್ಲೇಡ್ ಹಾಕ್ಸಿದ್ಮೇಲೆ ಉರಿತೈತಾ? ಹೆವಿ ಉರಿತೈತೆ. 3 ದಿನದಿಂದ ಇನ್ನು ಒಳ್ಳೆ ಹುಚ್ಚಾವೆ ತರ ಗೀಸ್ಕೊಂತ ಇದ್ದಂಗ ನಂಗೆ ನೋಡಿ ಹೇಳಪ್ಪ. ನೋಡೋ ನಾನೇ ಮಾಡ್ಕೊಳ್ತೀನಿ. ಅದು ನಂಗೆ ಮಾಡಿ ರೂಢಿ ಐತೆ, ನಿಂಗಿಲ್ಲ. ಹೆವಿ ಉರಿತೈತೆ ಹಿಂಗೆ. ಅಪ್ಪ ಸ್ವಲ್ಪ ದಿವಸ ಹಂಗೆ ಬಿಡು. ತಿರ್ಗಾ 1-3 ದಿವಸ ಉರಿತಾದ್ರೆ ಹೋಗಿ ಡಾಕ್ಟರ್ ಹತ್ರ. ಇವಾಗ ಹೋಗ್ಬಿಟ್ಟಿದ್ದೆ ನೀನು? ಇಲ್ಲ ಹೋಗಿಲ್ಲ, ಹೋಗ್ತೀನಿ ಒಟ್ಟಲ್ಲಿ ಹಿಂಗೆ. ಇನ್ನೊಂದು ನಾಳೆ ನಾಡಿದ್ದು ಹಂಗೆ ಇದಾದ್ರೆ ಒಂದು ಫೋಟೋ ಇಡಿ ಇದ್ರಲ್ಲಿ ಫಸ್ಟ್ ಆಫ್ ನೋಡ್ತೀನಿ ನಾನು ಏನಾಗೈತೆ ಅಂತ ಇದ್ರಲ್ಲಿ. ನಮ್ ಇಬ್ಬರ ಜೊತೆ ರುತೀಶನ್ ಜಾಯ್ನ್ ಆದ. ಇವನೊಬ್ಬನ್ ಮೋಟಿವೇಟ್ ಮಾಡಿ ಯೂಟ್ಯೂಬ್ಗ ತಂದಿದ್ದೀನಿ. ಇವನೊಬ್ಬನ್ ತರಬೇಕು. ಏನನ್ನ ಹೇಳ್ತೀಯಾ? ನೀನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀಯಾ? ಅವ್ನ ಫಸ್ಟ್ ಇವಾಗ ಏನು ಅಂದ್ರೆ ಅವನು ರಿಸ್ಕಿನ ತಗೋತಾ ಇಲ್ಲ. ನಮ್ನೆಲ್ಲ ಮುಂದೆ ನೋಡಿ ಅವನ್ಕ ಹುಮ್ಮಸ್ ಬರ್ಬೇಕು. ಆ ತರ ವಿಡಿಯೋಗಳು ಬಿಡ್ಬೇಕು. ಇಲ್ಲ ನೀವು ಫಸ್ಟ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾವು ನಮ್ಮನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಆಮೇಲೆ ಅವನು ಅಣ್ಣ ನಾನು ಮಾಡ್ತೀನಿ ಅಣ್ಣ ಅಂತ ಬರ್ತಾನೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವೆಲ್ಲ ಸಪೋರ್ಟ್ ಮಾಡಿ. ಅವ್ನ ನೋಡ್ರಿ, ಇವಾಗ ಅವ್ನ ಮೋಟಿವೇಟ್ ಮಾಡ್ಬೇಕು ಅಂದ್ರೆ 1-2 ತಿಂಗಳು ಅಲ್ಲ, ಈ ವರ್ಷದಾಗ ನಾವ್ ಹಿಂಗ್ ದುಡ್ಡು ಇಕ್ಕೊಂಡು ಇವನ ಡ್ಯಾನ್ಸ್
ಎಷ್ಟು ಇಕ್ಕೊಂಡಿರ್ಬೇಕು ಅವನು. ಇದೇನಿದು 50,000 60,000 ಬಗ್ಗಲ್ಲ. ಇವಾಗ ನಾನೇ ದುಡ್ದಾಕ್ತೀನಿ. ಇದಿಷ್ಟಕ್ಕ ನಾನೇ ಅಕಡಿಲಿ ತುಲಾಭಾರನೇ ಮಾಡಿಸ್ಬೇಕು ಅವ್ನು. ನಾವೇನಿದು ಒಂದ್ ಸೂಟ್ ಕೇಸಾಗ ಅವ್ನ ಮುಂದೆ ಎತ್ಕೊಂಡು ಓಡಾಡ್ಕೊಂಡ್ರೆ ಅಯ್ಯೋ ಈಗೂ ಉಂಟೆ ಹಂಗಂತಾನೆ. ಯಾವಾರ ಡೈಲಿ ಲಾಕ್ ಇವ್ನು ಸ್ಟಾರ್ಟ್ ಮಾಡ್ತಾನೆ, ಇಲ್ಲ ಇವ್ರ ತಮ್ಮನಂತೂ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಯಾರು? ಚಿನ್ನು ಮಾಡ್ತೀನಿ ಅಂತ ಹೇಳ್ತಿದಾನ. ಅಲ್ಲ, ಸ್ಟಾರ್ಟ್ ಮಾಡ್ತಾನೆ. ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತೀವಿ. ನೀನು ಯಾಕೆಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಚೆನ್ನಾಗಿ ನಮ್ಮ ವಿಡಿಯೋ ನೋಡ್ಬೇಕಂದ್ರೆ ನಾವು ಕ್ವಾಲಿಟಿ ಕನ್ನಡ ಮಾತಾಡ್ಬೇಕು, ಕಿತ್ತೋದ್ ಕನ್ನಡ ಮಾತಾಡ್ಬಾರ್ದು. ಇವಾಗ ಮುಳ್ಳೆಹಣ್ಣು ವೇಟ್ ಮಾಡ್ತಾ ಇದೀರಿ. ಅವನ್ ಬಂದಿದ್ದ ತಕ್ಷಣ ನಾವು ಓದ್ತೀರಿ. ಮುಳ್ಳೆಹಣ್ಣು ಅಂಗಡಿಯಾಗ ವೇಸ್ಟ್ ಇದೆ, ಎತ್ಕೊಂಬರಕೋತಾ ಇದೀರಿ. ಇವನ್ ಗಾಡಿ ಓಡ್ಸೋದ್ ನೋಡ್ಬಿಟ್ರೆ ಅಪ್ಪ ದೇವ್ಡ ಏನ್ ಸೇಸ್ತಾರೋ ಅಂತೀರ ನೀವು. ವೇಸ್ಟು ಗ್ಯಾರೇಜ್ ಸಿಗ್ತದಲ್ಲ ಅವು ಏನ್ಕಂತ ಗೊತ್ತಿಲ್ಲ, ಎಲ್ಕೋತಾ ಇದೀರ ಅಂತ ಗೊತ್ತಿಲ್ಲ. ಆದ್ರೆ ಸ್ವಲ್ಪ ಡೌಟು, ಪ್ರತಿಭಟನೆ ಮಾಡಕ್ ಗೊತ್ತಾತೀರಾ ಅಂತ ಅಲ್ಲಾರ. ಐಟಮ್ಸ್ ಆರ್ ರೆಡಿ. ಪ್ರತಿಭಟನೆ ಮಾಡೋದ್ಕ ಸಮಿತಿ ನಾವು ಪರ್ಮಿಷನ್ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಎಲ್ಲ ಮುಗೀತು. ಈ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.